ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಬಂದು ಬೆಳಗ್ಗೆ ಒಂದು 6 ಕಾಲಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇವತ್ತು ನೀರು ಬಿಟ್ಟಿದ್ರು, ನೀರೆಲ್ಲ ಹಿಡಿತಾ ಇದ್ದೀವಿ. ಇನ್ನು ಒಂದಿನ ಬಿಟ್ಟು ಒಂದಿನ ನೀರು ಹಿಡಿತಾ ಇದ್ದಾರೆ. ಒಂದೆರಡು ದಿನ ಮಳೆ ಇಟ್ಕೊಂಡಿತ್ತಲ್ಲ, ಸದ್ಯ ಅಷ್ಟೊಂದು ನೀರು ಬೇಕಾಗಿರಲಿಲ್ಲ. ಇನ್ನು ಮಳೆ ಬಂದರೆ ಗೋಡೆಗೆ ನೀರು ಹಾಕೋ ಕೆಲಸ ತಪ್ಪುತ್ತೆ. ಮಳೆ ಬರಲಿಲ್ಲ ಅಂತಂದರೆ ನೀರು ಹಾಕಲೇಬೇಕಾಗುತ್ತೆ. ಅದಕ್ಕೆ ಒಂದೆರಡು ದಿನ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ವಿ ನಾವು. ಸ್ವಲ್ಪ ಚೆನ್ನಾಗೇ ಮಳೆ ಬಂದಿತ್ತು, ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲಿಲ್ಲ. ಇನ್ನು ಇವತ್ತು ನೆನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಮಳೆ ಬರ್ತಾ ಇಲ್ಲ, ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಅದಕ್ಕೆ ಇವತ್ತು ಬಂದುಬಿಟ್ಟು ಫುಲ್ಲು ಗೋಡೆಗೆ ಬಿಡೋಣ ಅಂತ ಹೇಳಿ ಇನ್ನು ನಲ್ಲಿ ನೀರು ಬಿಟ್ಟಿದ್ರು. ನಲ್ಲಿ ನೀರು ಎಲ್ಲ ತೊಟ್ಟಿಗೆಲ್ಲ ಬಿಟ್ಬಿಟ್ಟು ಇನ್ನು ಕುಡಿಯೋಕ್ಕೆಲ್ಲ ಇಟ್ಕೊಂಡು ಆಮೇಲೆ ಇವಾಗ ಮತ್ತೆ ನಲ್ಲಿದು ತೊಟ್ಟಿ ಇದೆಯಲ್ಲ ಅದಕ್ಕೆಲ್ಲ ಹಾಕ್ತಾಯಿದ್ವಿ. ಮತ್ತು ಇನ್ನೊಂದು ಮೋಟ್ರು ಇವಾಗ ಸೆಟ್ ಮಾಡ್ತಾ ಇದ್ದಾರೆ ನಮ್ಮಣ್ಣ. ಈ ಕಡೆ ಇನ್ನೊಂದು ಮೋಟ್ರ್ ಹಾಕಿದ್ರೆ ಅವು ಡೈರೆಕ್ಟಾಗಿ ಗೋಡೆಗೆ ಹೋಗ್ತವೆ, ಹೊಸ ಮನೆಗೆ ಹೋಗ್ತವೆ, ಚಿಕ್ಕಮ್ಮರ ಮನೆಗೆ. ಅಲ್ಲಿ ಕೂಡ ಡ್ರಮ್ಮು ಮತ್ತು ಟಬ್ಬುಗಳು ಎಲ್ಲ ಇಟ್ಟಿದ್ದೀವಿ, ಬಕೆಟುಗಳೆಲ್ಲ ಅಲ್ಲಿ ಕೂಡ ಇದ್ದಾವೆ. ಸ್ವಲ್ಪ ತೀರಾ ನೀರು ಒಂದಿನ ಬಿಡಲಿಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ಗೋಡೆಗೆ ಆ ಡ್ರಮ್ಮಲ್ಲಿರೋ ನೀರು, ಬಕೆಟಲ್ಲಿರೋ ನೀರೆಲ್ಲ ಸಾಕಾಗುತ್ತೆ ಹಾಕೋದಕ್ಕೆ. ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಡ್ರಮ್ ಅದೆಲ್ಲ ಇಟ್ಟಿದ್ದೀವಿ. ಡೈರೆಕ್ಟಾಗಿ ಡ್ರಮ್ ಅವೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಮಿಕ್ಕಿರೋ ನೀರೆಲ್ಲ ಗೋಡೆಗೆ ಬಿಡ್ತೀವಿ. ಒಟ್ಟು ನಿಂತೋಗೋವರೆಗೂ ಕೂಡ ನೀರು ಬರ್ತಾನೆ ಇರುತ್ತಲ್ಲ, ಅದನ್ನೆಲ್ಲ ಕೂಡ ಗೋಡೆಗೆ ಮತ್ತು ಅಲ್ಲಿ ಡ್ರಮ್ಮುಗಳು ಅದೆಲ್ಲ ತುಂಬಿಸ್ಬಿಡ್ತೀವಿ. ಇನ್ನು ಜಾಸ್ತಿ ಬಂದ್ರಂತೂ ಇವಾಗ ಸಂಪಿದೆಯಲ್ಲ, ಸಂಪೊಳಕ್ಕೆ ಬಿಟ್ಕೊತೀವಿ. ಆ ಥರ ಆಗ್ತಾಯಿದೆ. ಇನ್ನು ನೋಡ್ಬೋದು ಆ ಕಡೆ ಮೋಟ್ರು ಕೂಡ ಹಾಕಿದ್ರು. ಕುಡಿಯೋ ನೀರು ಬಂದ್ರಂತೂ ತುಂಬ ಇದೀನ, ಮಳೆ ಬಂದ್ರಂತೂ ನಿಜ ಓಡಾಡೋದಕ್ಕೂ ಆಗೋದಿಲ್ಲ, ಏನಿಲ್ಲ. ಸುಮ್ಮನೆ ಕೆಸರು ಅಂಗಳ ತುಂಬ ನೀರು, ಒಂಥರ ಹಿಂಸೆ ಆಗಿಬಿಡುತ್ತೆ. ಸುಮ್ಮನೆ ಎಲ್ಲ ಕಸ ಪಿಸಿ ಅಂತ ಆ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಎಲ್ಲರೂ ಅಷ್ಟೇ, ಪಾತ್ರೆ ತೊಳೆಯೋ ನೀರಾಗಲಿ, ಬಟ್ಟೆ ಒಗೆಯೋ ನೀರಾಗಲಿ, ಎಲ್ಲರ ಮನೇಲಿ ನೀರು ಕೂಡ ಸೀದಾ ಈ ರೋಡಿಂದನೇ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗಜಿಬಿಜಿ ಅಂತ ಅನ್ನಿಸ್ತು. ಇನ್ನು ನೀರು ಕೂಡ ಎಲ್ಲ ಬಿಟ್ಟಿದ್ರಲ್ಲ, ನಾವು ಕುಡಿಯೋಕ್ಕೆಲ್ಲ ಇಟ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಅಂಗಳ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಪೈಪ್ ಹಾಕ್ಬಿಟ್ಟು ನೀರೆಲ್ಲ ಬಿಟ್ಟಿದ್ರು. ಇನ್ನು ಚಿಕ್ಕಮ್ಮವರೆಲ್ಲ ನೀರು ಹಿಡಿತಾಯಿದ್ರು. ಇನ್ನು ಡೈರೆಕ್ಟಾಗೆ ಗೋಡೆಗೆ ಹೋಗ್ಲಿ ಅಂತೇಳ್ಬಿಟ್ಟು ಕೂಡ ಚಿಕ್ಕಪ್ಪ ನಮ್ಮಣ್ಣ ಆ ಕಡೆ ನೀರು ಬಿಡ್ತಾಯಿದ್ರು. ಇನ್ನು ನಾನು ಬಂದು ಬೇಗನೆ ಎದ್ದಿದ್ನಲ್ವ, ಸ್ವಲ್ಪ ಟೀಗೆ ಇಟ್ಟಿದ್ದೇನೆ, ಟೀ ಮಾಡೋಣ ಅಂತ ಹೇಳಿ. ಇನ್ನು ಗುಂಡ ಕೂಡ ಮಲ್ಕೊಂಡಿದ್ದೆ, ಚೆನ್ನಾಗಿ ಮಲ್ಕೊಂಡಿದ್ದೆ, ಎದ್ದಿರಲಿಲ್ಲ ಅವನು. ನಾವು ಎದ್ಬಿಟ್ರಂತ ಅವ್ನು ಎದ್ದು ಬಿಡ್ತಾನೆ. ಇವತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ಸರಿ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಟೀ ಎಲ್ಲ ಕುಡಿದು ಇನ್ನು ಟಿಫನ್ ಮಾಡಿದ್ವಿ ಬೆಳಗ್ಗೆ. ಟಿಫನ್ ಮಾಡಿ ಎಲ್ಲ ಆದಮೇಲೆ ಇವಾಗ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳಿಬಿಟ್ಟು ಇವಾಗ ಪಾತ್ರೆ ಹಾಕ್ಕೊಂಡಿದ್ದೀನಿ. ನನ್ನ ತಮ್ಮನ ಕೂಡ ರಜೆ ಇತ್ತು, ಭಾನುವಾರ ಅಲ್ವಾ, ಅದಕ್ಕೋಸ್ಕರ. ಇನ್ನು ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ನನ್ನ ತಮ್ಮ 3 ಜನನು ಹೊಸ ಮನೆ ಹತ್ರ ಒಂದು ಸ್ವಲ್ಪ ಗೋಡೆ ಇತ್ತಲ್ಲ, ಅಡ್ಡು ಗೋಡೆ, ಅದು ಹಳೆ ಮನೆದು ಗೋಡೆ ಹಂಗೆ ಇತ್ತು, ಅದು ಕೆಡವಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ ಅಂತೇಳ್ಬಿಟ್ಟು ಇನ್ನು ಇವತ್ತು ರಜೆ ಹಾಕಿದ್ನಲ್ವ, ರಜೆ ಇತ್ತಲ್ಲ ನನ್ನ ತಮ್ಮಂದು, ಅದಕ್ಕೆ ಆ ಕೆಲಸನಾದರೂ ಮಾಡ್ಕೊಂಡು ನಾನು ಸ್ವಲ್ಪ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಅವರ ಮನೆಯಿಂದ ಗೋಡೆ ಎಲ್ಲ ಕೆಡುತ್ತಾ ಇದ್ರು, ಹಳೆ ಗೋಡೆ ಎಲ್ಲನೂ ಕೆಡವಿಬಿಟ್ಟು ಸ್ವಲ್ಪ ಇಟ್ಟಿಗೆ ಚೆನ್ನಾಗಿರೋವೆಲ್ಲ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಮತ್ತು ಮಣ್ಣೆಲ್ಲ ಒತ್ತಾಕ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ರು. ನಾನು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆ ಮಾಡಿರೋ ಸ್ವಲ್ಪ ಪಾತ್ರೆವೆಲ್ಲ ಇದ್ದು ಅವನ್ನೆಲ್ಲ ಇವಾಗ ತೊಳಿತಾ ಇದ್ದೀನಿ. ತೊಳ್ಕೊಂಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ತುಂಬ ಕೆಲಸ ಇತ್ತು ಇವತ್ತು, ಎಲ್ಲ ಕೂಡ ಪ್ರತಿಯೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಆದಷ್ಟು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊತೀನಿ. ವೀಡಿಯೋ ಮಾಡ್ಕೊಂಡಿದ್ರಂತೂ ಮತ್ತೆ ಕೆಲಸ ಸ್ಟಾಪ್ ಆಗಿಬಿಡುತ್ತೆ, ಮಾಡೋದಕ್ಕೆ ಆಗೋದಿಲ್ಲ ಬೇಗ. ಅದಕ್ಕೆ ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದೇ ಸಮಯ ಇರುತ್ತೆ ಮನೆಯಲ್ಲಿ, ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳೋಣ ಅಂದರೂ ಕೂಡ ಒಂದೊಂದು ಟೈಮು ರೆಸ್ಟ್ ಇರೋದಿಲ್ಲ, ಅಷ್ಟು ಇರುತ್ತೆ. ನನ್ನ ಸ್ವಲ್ಪ ಈ ಥರ ಕೆಲಸ ಇಟ್ಕೊಂಡ್ರೆ ಕೆಲಸ ಇರುತ್ತೆ. ಇನ್ನು ನಾವೇ ಮನೇಲಿ ಅಂತಂದರೆ ಅಡುಗೆ ಮಾಡೋದು, ಇನ್ನು ಪಾತ್ರೆ ತೊಳೆಯೋದು, ಬಟ್ಟೆ ಇದ್ರೆ ಬಟ್ಟೆ ಒಕ್ಕೊಳ್ಳೋದು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಅದು ಇದ್ದೇ ಇರುತ್ತೆ ಅಷ್ಟೇ. ನಾನು ಹೋಮ್ ಟೂರ್ ಮಾಡೋಣ ಅಂತ ನನಗೆ ಡೈಲಿ ಹೇಳ್ತಾ ಇದ್ದೀನಿ ಪಾಪ ನಿಮಗೆ, ಅದು ಮಾಡೋಕ್ಕೆ ಆಗ್ತಾಯಿಲ್ಲ ನಿಜ. ನನಗೆ ಇವರು ಯಾರು ಕೂಡ ಇವಾಗ ಕೆಲಸ ಇಲ್ಲಲ್ವ, ಯಾರು ಕೂಡ ಕೆಲಸಕ್ಕೆ ಹೋಗ್ತಾಯಿಲ್ಲ, ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ. ಅದಕ್ಕೋಸ್ಕರ ನನಗೆ ಹೋಮ್ ಟೂರ್ ಮಾಡೋದಕ್ಕಾಗ್ತಾಯಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಮಾಡ್ತೀನಿ, ಯಾವಾಗಾದರೂ ಮಾಡೇ ಮಾಡ್ತೀನಿ. ಮಾತಾಡೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಏನಂದರೆ ವೀಡಿಯೋ ಮಾಡ್ಕೊಂಡು ಮಾತಾಡಿದ್ರೆ ಅದು ಎಲ್ಲ ಕೂಡ ನೀಟಾಗಿ ಹೇಳ್ಬೋದು. ಈ ಥರ ವೀಡಿಯೋ ಮಾಡಿಟ್ಟು ವಾಯ್ಸ್ ಓವರ್ ಕೊಟ್ಟಾಗ ನಾನು ಏನು ಹೇಳ್ತೀನೋ ಏನು ಬಿಡ್ತೀನಿ ಅಂತ ನನಗೆ ಅರ್ಥ ಆಗೋದಿಲ್ಲ. ಅದು ಡೀಟೇಲ್ಸಾಗಿ ಹೇಳೋದಕ್ಕೂ ಕೂಡ ಬರೋದಿಲ್ಲ. ನಾನು ಏನೇನೋ ಹೇಳಬೇಕು ಅಂತ ತಲೆಯಲ್ಲಿರುತ್ತೆ, ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನೇನೋ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ. ನೆನ್ನೆಲ್ಲ ಟ್ರೈ ಮಾಡಿದೆ, ಮಾಡೋಣ ಅಂತೇಳ್ಬಿಟ್ಟು ಮಾಡೋಕ್ಕಾಗಲಿಲ್ಲ. ಇವತ್ತು ನೋಡೋಣ, ಇವತ್ತಾದರೂ ಕೆಲ್ಸಕ್ಕೆ ಹೋಗ್ತಾರೆ, ಯಾರಾದರೂ ಮಾಡಿಬಿಡೋಣ ಅಂತ ಇವತ್ತು ಅಂದ್ಕೊಂಡ್ರೆ ಇವತ್ತು ಕೂಡ ಯಾರೂ ಹೋಗಲಿಲ್ಲ. ಅದು ಯಾವಾಗ ನನಗೆ
ನನಗೆ ಹೋಮ್ ಟೂರ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಅದು ರೀಸನ್ ಬಿಟ್ಟರೆ ಇನ್ನೂ ಏನೂ ಬೇರೆದಿಲ್ಲ. ನೀಟಾಗಿ ಮಾಡ್ತೀನಿ, ಸ್ವಲ್ಪ ನೀಟಾಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಕೂಡಿ ಬರ್ತಾ ಇಲ್ಲ, ಗೊತ್ತಿಲ್ಲ ಅದು ಯಾವಾಗ ಅದಕ್ಕೆ ಹೋಮ್ ಟೂರ್ ಮಾಡೋದಕ್ಕೆ ಅದೃಷ್ಟ ಇದೆ ಅಂತೇಳ್ಬಿಟ್ಟು. ಯಾಕೆಂದರೆ ಸಿಂಗಲ್ಲು ನಾನಿರೋ ಚಿಕ್ಕ ರೂಮ್ ಬೇಕಾದರೆ ಹಿಂಗೆ ಸಿಂಪಲಾಗಿ ಹೋಮ್ ಟೂರ್ ಮಾಡಿಬಿಡ್ಬೋದು. ಬಟ್ ಎಲ್ಲ ಫುಲ್ಲು ನಾನು ಈ ಮನೆಯಲ್ಲಿ ಯಾವ ಥರ ಇದೆ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಆ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಅಣ್ಣರಿರೋ ಮನೆಯೂ, ನಾವಿರೋ ಮನೆ ಮತ್ತು ಚಿಕ್ಕಮ್ಮರಿರೋ ಮನೆ, 3 ಮನೆಯೂ ಸ್ವಲ್ಪ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡ್ರೆ ಅದು ಯಾಕೋ ಕೂಡಿ ಬರ್ತಾನೆ ಇಲ್ಲ. ನೋಡೋಣ, ಅವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಒಂದಿನ ಹೋಮ್ ಟೂರ್ ಮಾಡ್ತೀನಿ. ಹಾಗೆ ನೆನ್ನೆ ಒಂದು ಕಮೆಂಟ್ಸ್ ಕೂಡ ಬಂದಿತ್ತು, ನೇತ್ರ ಏನೋ ಅವ್ರ ಐಡಿ, ಅವರು ಏನಾದರೂ ಜಾಬ್ ಇದೆ ಹೋಮ್ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಅಂತ ಹೇಳಿದರು. ಕಮೆಂಟ್ಸ್ ಮಾಡಿದ್ರು, ತುಂಬ ಖುಷಿ ಆಯಿತು ನನಗೆ ಆ ಕಮೆಂಟ್ಸ್ ಓದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೋಡೋಣ, ಅದು ನನ್ನ ಅದು ನಂಬರು ಹಾಕಿದ್ದೀನಿ ನೋಡಿ ಅಂತ ಹೇಳಿದರು. ಅದನ್ನು ನೋಡ್ಕೊಂಬಿಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಆದಷ್ಟು. ಈ ಥರ ಹೆಣ್ಮಕ್ಳಿಗೆ ಮನೇಲಿ ಕೂತ್ಕೊಂಡು ಏನಾದರೂ ಮೊಬೈಲಲ್ಲೇ ಕೆಲಸ ಇದ್ರೂ ಪರವಾಗಿಲ್ಲ, ಮಾಡ್ಕೋಬೋದು. ಇನ್ನು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅನ್ನೋರಿಗೆ ತುಂಬ ಹೆಲ್ಪ್ ಆಗ್ಬೋದೇನೋ. ನಾನು ನಿಮ್ಮ ಹತ್ರ ಸ್ವಲ್ಪ ಡೀಟೇಲಾಗಿ ನೀಟಾಗಿ ವಿಚಾರಿಸ್ಕೊಂಬಿಟ್ಟು ನಾನು ಇದರಲ್ಲೂ ಕೂಡ ಬೇಕಾದರೆ ಹೆಲ್ಪ್ ಆಗೋರಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋಂಗಿದ್ರೆ ಮಾತ್ರ ನಾನು ಶೇರ್ ಮಾಡ್ತೀನಿ. ಫಸ್ಟ್ ನಾನು ನೋಡಿಬಿಟ್ಟು ಆಮೇಲೆ ಬೇರೆಯವರಿಗೆ ಹೇಳ್ತೀನಿ. ನೋಡೋಣ, ನಂಬರ್ ತೊಗೊಂಡು ನಿಮಗೆ ಕಾಲ್ ಮಾಡ್ತೀನಿ ಆದಷ್ಟು. ಖುಷಿ ಆಯಿತು ಕಮೆಂಟ್ಸ್ ಬಂದಿದ್ದಕ್ಕೆ ನನಗೆ ನೆನ್ನೆ. ಇನ್ನು ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇವಾಗ ಸಾಂಬಾರಿಗೆ ಇಡೋಣ ಅಂತ ಹೇಳ್ಬಿಟ್ಟು ಬೇಳೆ ಪಪ್ಪು ಮಾಡೋಣ ಅಂತ ಹೇಳಿ ಇವಾಗ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿದೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಗುಂಡ ಮಲ್ಕೊಂಬಿಟ್ಟಿದ್ದ, ಬೇಗನೆ ಮಲ್ಕೊಂಬಿಟ್ಟ ಅವನು. ಯಾಕೋ ಇವತ್ತು ಭಾನುವಾರ ಬೇರೆ ಅಲ್ವಾ, ರಜೆ ಬೇರೆ ಇತ್ತು, ಅಂಗನವಾಡಿಗೆ ಹೋಗಿರಲಿಲ್ಲ. ಇನ್ನು ಆಟ ಮಾಡ್ತಾಯಿದ್ದ, ಮಲಗಿಸ್ಬಿಟ್ಟೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಹೇಳಿ. ಅವ್ನು ಮಲ್ಕೊಂಡಿದ್ದ. ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಪಾಪ ಬಂದುಬಿಟ್ರು. ನಮ್ಮ ಇದು ಇಟ್ಟಿಗೆ ಮತ್ತು ಮಣ್ಣು ಎಲ್ಲ ಹೊಡಿಬೇಕಾದ್ರೆ ಸ್ವಲ್ಪ ಮಿಸ್ ಆದರೂ ಕೂಡ ಕೈಗೆ ಬೀಳೋ ಚಾನ್ಸ್ ಇರುತ್ತೆ. ಅದು ಸುತ್ತಿಗೆ ಇರುತ್ತಲ್ಲ, ಸುತ್ತಿಗೆ ತೊಗೊಂಡು ನಮ್ಮ ಚಿಕ್ಕಪ್ಪ ಗೋಡೆನ ಹಿಂಗೆ ಹೊಡಿತಾ ಇದ್ರಂತೆ. ಸಡನ್ನಾಗಿ ಚಿಕ್ಕಮ್ಮನಿಗೆ ಅದು ಇಟ್ಟಿಗೆ ಏನೋ ಕೈಗೆ ಬಿದ್ದುಬಿಟ್ಟಿದೆ. ಅವರು ಆರಿಸ್ಕೊತಾ ಇದ್ದಾರೆ ಇಟ್ಟಿಗೆ ಎಲ್ಲ, ಇವರು ಕೂಡ ಗೋಡೆ ಹೊಡಿತಾ ಇದ್ದಾರೆ. ಅವರು ಡಿವೈಡ್ ಮಾಡ್ತಾ ಇದ್ದಾರೆ, ಇವ್ರು ಗೋಡೆ ಹೊಡಿತಾ ಇದ್ದಾರೆ. ಮಿಸ್ ಆಗಿ ಆ ಇಟ್ಟಿಗೆ ಬಂದು ಕೈಗೆ ಬಿದ್ದುಬಿಟ್ಟೈತೆ ಪಾಪ. ಇನ್ನು ಮನೆಗೆ ವಾಪಸ್ ಬಂದುಬಿಟ್ರು ಬೈಕೊಂಡು. ಇನ್ನು ಈ ಕಡೆ ಎಲ್ಲ ಸಾಂಬಾರಿಗೆಲ್ಲ ಇಟ್ಟಿದ್ದೆ, ಅನ್ನ ಕೂಡ ಮಾಡಿಟ್ಟಿದ್ದೆ ಮಧ್ಯಾಹ್ನಕ್ಕೆ. ಇನ್ನು ಬೇಳೆ ಪಪ್ಪು ಮಾಡಿದ್ನಲ್ವ, ಚೆನ್ನಾಗಿರುತ್ತೆ ಬೇಳೆ ಪಪ್ಪು. ಸ್ವಲ್ಪ ತೆಳುಗೆ ಮಾಡಿದ್ರೆ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅನ್ನ ಕೂಡ ಮಾಡಿಟ್ಬಿಟ್ಟು ಇನ್ನು ಪಪ್ಪು ಮಾಡೋದಕ್ಕೆ ಒಲೆ ಮೇಲೆ ಇಟ್ಬಿಟ್ಟು ಕುಕ್ಕರ್ಗೆ ಹಾಕಿ ಈ ಕಡೆ ಸ್ವಲ್ಪ ಹಪ್ಪಳೆಲ್ಲ ಕರಿತಾ ಇದ್ದೀನಿ. ನಾನು ಮೊನ್ನೆ ಹಬ್ಬಕ್ಕೆ ತೊಗೊಂಡಿದ್ದೆ ಅಕ್ಕಿ ಹಪ್ಪಳ, ಅವು ಚೆನ್ನಾಗಿದ್ವು. ಸ್ವಲ್ಪ ಅಕ್ಕಿ ಹಪ್ಪಳನೂ ಕರೆದೆ. ಮತ್ತು ಇನ್ನು ಅಂಗಡಿಯಲ್ಲಿ ಸಿಗ್ತಾವಲ್ವ, ಅವು ಕೂಡ ಸ್ವಲ್ಪ ಡೀಪ್ ಫ್ರೈ ಮಾಡಿದೆ. ಚೆನ್ನಾಗಿರುತ್ತೆ ಬಿಸಿ ಅನ್ನ ತಿನ್ನಬೇಕಾದ್ರೆ ಸೈಡ್ಸ್ಗೆ ಅಂತ ಹೇಳಿ. ನನ್ನ ತಮ್ಮನಿಗೆ ತುಂಬ ಇಷ್ಟ ಈ ಥರ ಹಪ್ಪಳ ಆಗಲಿ ಸೊಂಡಿಗೆ ಆಗಲಿ ಆ ಸೈಡ್ಸ್ಗೆ ಇಟ್ಟರೆ ಚೆನ್ನಾಗಿ ಊಟ ಮಾಡ್ತಾನೆ. ತಿನ್ನೋದೇ ಸ್ವಲ್ಪ ತಿಂತಾನೆ, ಅವನು ಊಟ ಜಾಸ್ತಿ ಮಾಡೋದಿಲ್ಲ. ಅದೇ ಥರ ಸ್ವಲ್ಪ ಸೈಡ್ಸ್ಗಿದ್ರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅನ್ನೋ ಒಂದಿದ್ದು ನನಗೆ. ತಿನ್ನಲಿ ಪಾಪ. ಸ್ವಲ್ಪ ಗೋಡೆ ಹೊಡೆಯೋದಂದ್ರೆ ಸುಮ್ಮನೆ ಅಲ್ಲ, ದೊಡ್ಡ ಸುತ್ತಿಗೆ ತೊಗೊಂಡು ಅದನ್ನು ಗೋಡೆ ಹೊಡಿತಾ ಇದ್ದೆ. ನಾನು ಅದನ್ನು ವೀಡಿಯೋ ಮಾಡಲಿಲ್ಲ, ನಾನು ಮಾಡಬೇಕಿತ್ತು ಅನ್ನಿಸ್ತು, ಮಾಡೋಕ್ಕಾಗಲಿಲ್ಲ. ನನಗೆ ಮನೇಲೇ ಎಲ್ಲ ಕ್ಲೀನ್ ಮಾಡೋ ಕೆಲಸ ಜಾಸ್ತಿ ಇತ್ತು. ಇನ್ನು ಚಿಕ್ಕಮ್ಮನೂ ಕೂಡ ಅವ್ರಿಗೆ ಆಗೋದಿಲ್ಲ ಕೆಲಸ ಮಾಡೋದಕ್ಕೆ, ಆದರೂ ಕೂಡ ಮನೆ ಕೆಲಸ ಅಂದಮೇಲೆ ಅದಷ್ಟಾದರೂ ಮಾಡ್ಕೋಬೇಕಲ್ಲ. ನಾವು ತೀರಾ ಹೊರಗಡೆ ಕೆಲಸ ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಅಟ್ಲೀಸ್ಟ್ ಮನೆ ಕೆಲಸನಾದರೂ ನಾವು ಮಾಡ್ಕೋಬೇಕಲ್ಲ. ಇನ್ನು ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮ ಕೂಡ ನಿಧಾನಕ್ಕೆ ಮಾಡೋಕ್ಕೆ ಹೋಗಿದ್ರು. ಆದರೆ ಕೈಗೆ ಏಟು ಮಾಡ್ಕೊಂಡು ಬಂದು ಸುಮ್ಮನೆ ಮಂಚದ ಮೇಲೆ ಮಲ್ಕೊಂಡ್ಬಿಟ್ಟಿದ್ರು. ನೋಡೋಣ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೋಗ್ತೀನಿ ಅಂತ ಹೇಳಿ. ಇನ್ನು ಹಪ್ಪಳ ಎಲ್ಲ ಸ್ವಲ್ಪ ನೀಟಾಗಿ ಡೀಪ್ ಫ್ರೈ ಮಾಡಿ ಇನ್ನು ಪಪ್ಪು ಕೂಡ ಆಯಿತು. ಅದನ್ನೆಲ್ಲ ಮಸ್ತ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಸಂಜೆ ಕೂಡ ಅಡುಗೆ ಮಾಡೋ ಕೆಲಸ ಇರಲಿಲ್ಲ ನನಗೆ, ಯಾಕೆಂದರೆ ಮಧ್ಯಾಹ್ನ ಮಾಡಿದ್ನಲ್ವ, ಇನ್ನು ಅದೇ ಅದೇ ಇತ್ತು, ಅದನ್ನೇ ಹಂಗೆ ಅಡ್ಜಸ್ಟ್ ಮಾಡಿಕೊಂಡೆ. ಇನ್ನು ಬಿಸಿ ಮುದ್ದೆ ಅದೆಲ್ಲ ಮಾಡೋ ಇದಿರಲಿಲ್ಲ. ಇನ್ನು ಫಿಲಮ್ ಕೂಡ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಇದು ಉಪಾಧ್ಯಕ್ಷ ಫಿಲಮ್ ಹಾಕಿದ್ರು ಚಿಕ್ಕಣ್ಣ ಅವ್ರದ್ದು. ಕಾಮಿಡಿ ಅಂದರೆ ಸಖತ್ತು ಕಾಮಿಡಿ. ನಾನು ನೋಡಿರಲಿಲ್ಲ, ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ನು ಚಿಕ್ಕಮ್ಮ ಹೋಗ್ಬಿಟ್ಟು ನಮ್ಮ ಅಕ್ಕರ ಮನೆ ಹತ್ರ ಹೋಗಿತ್ತಂತೆ ಚಿಕ್ಕಮ್ಮ. ಹಣ್ಣು ಕೂಡ ಕೊಟ್ಟು ಕಳಿಸಿತ್ತು, ಒಂದು ಅರ್ಧ ಹಣ್ಣು, ಇದು ಕಲ್ಲಂಗಡಿ ಹಣ್ಣು. ಚಿಕ್ಕಪ್ಪ ಕೂಡ ಬಂದು ಕೂತ್ಕೊಂಡಿದ್ರು. ಇನ್ನು ಚಿಕ್ಕಪ್ಪ ತಿಂತಾರೆ ಏನಂತ ಹೇಳ್ಬಿಟ್ಟು ಇನ್ನು ಗುಂಡನಿಗೆ ಚಿಕ್ಕಪ್ಪನಿಗೆ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಉಪಾಧ್ಯಕ್ಷ ಮೂವಿ ಹಾಕಿದ್ರು, ಒಂಥರ ಕಾಮಿಡಿ ಚೆನ್ನಾಗಿತ್ತು. ಈ ಕಡೆ ಹಣ್ಣು ಕುಯ್ಯೋಕ್ಕಾಗ್ತಿಲ್ಲ, ಆ ಕಡೆ ಟಿ ವಿ ನೋಡೋಕ್ಕಾಗ್ತಿಲ್ಲ, ಆ ಥರ ತುಂಬ ಕಾಮಿಡಿ ಬಂತು. ಸುಮ್ಮನೆ ನಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ನಮ್ಮ ಚಿಕ್ಕಪ್ಪನೂ ಅಷ್ಟೇ ಸುಮ್ಮನೆ ಸೈಡಲ್ಲಿ ಬಿದ್ದು ನಗ್ತಾಯಿದ್ರು. ಅಷ್ಟು ನಗು ಬಂದುಬಿಟ್ಟಿತ್ತು. ಇನ್ನು ಟಿ ವಿ ನೋಡಿಕೊಂಡು ಹಣ್ಣೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಯಾವ ಸೀಸನಲ್ಲಿ ಏನು ಹಣ್ಣು ಬೆಳೀತಾರೆ ಅವನ್ನ ತಿನ್ನಲೇಬೇಕು. ಇವಾಗ ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದು ಅಂದರೆ
ಜಾಸ್ತಿ ಏನಿಲ್ಲ, ಎಲ್ಲೋ ಒಂದೊಂದು ಕಡೆ ಹಾಕಿದ್ದಾರೆ. ಹೆಂಗೋ ಸ್ವಲ್ಪ ಫ್ರೀಯಾಗಿ ಸಿಕ್ಕಿತ್ತು. ಇನ್ನು ಚಿಕ್ಕಮ್ಮ ಕೂಡ ತೊಗೊಬಂದಿದ್ರು. ಇನ್ನು ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಒಳ್ಳೆಯದಲ್ಲ ನೀರಿನಂಶ. ನಾವು ಈ ಚಳಿಗಾಲ ಬಂದ್ರಂತೂ ಸರಿಯಾಗಿ ನೀರು ಕುಡಿಯೋದೇ ಬಿಟ್ಬಿಡ್ತೀವಿ. ನೀರೇ ಕುಡಿಯಲ್ಲ. ನೆನ್ಪು ಬಂದರೂ ಕೂಡ ನೀರು ಕುಡಿಯೋದಕ್ಕೆ ಆಗೋದಿಲ್ಲ. ಈ ಥರ ಫ್ರೂಟ್ಸ್ ಐಟಮಲ್ಲಾದರೂ ಅಂದರೆ ಇವಾಗ ಕಲ್ಲಂಗಡಿ ಹಣ್ಣಲ್ಲಿ ಜಾಸ್ತಿ ನೀರಿನಂಶ ಇರುತ್ತಲ್ಲ, ಹೆಂಗೋ ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಅಲ್ಲಿಗೆ ಅಂತೇಳ್ಬಿಟ್ಟು. ನೀರಿನ ಬಗ್ಗೆ ಹೇಳಬೇಕಾದ್ರೆ ತುಂಬ ಹೇಳೋದಿದೆ. ನಿಜ ನಾನಷ್ಟೇ ತುಂಬ ಮಿಸ್ ಮಾಡ್ಕೊತೀನಿ. ನೀರೇ ಕುಡಿಯೋಲ್ಲ ಫ್ರೆಂಡ್ಸ್. ನಾವು ಊಟ ಮಾಡಿದ್ದೊಂದು ಸ್ವಲ್ಪ ಕುಡಿತೀನಿ ಅಷ್ಟೇ. ಅದು ಬಿಟ್ಟರಂತೂ ಮತ್ತೆ ನೆಕ್ಸ್ಟ್ ಊಟ ಮಾಡಿದಾಗಲೇ ಕುಡಿಯೋದು. ಒಂದೊಂದು ಸತಿ ನೆನೆಸ್ಕೊಂಡ್ರೆ ನನಗೆ ಒಂಥರ ಅನಿಸ್ಬಿಡುತ್ತೆ, ಏನಪ್ಪ ಈ ಥರ ಗ್ಯಾಪ್ ಕೊಡ್ತಾಯಿದ್ದೀರಿ ನೀರು ಕುಡಿಯೋದಂತ. ನೀರನ್ನು ತುಂಬ ಇಂಪಾರ್ಟೆಂಟು. ಆದರೆ ಇಂಪಾರ್ಟೆಂಟು ಗೊತ್ತಿದ್ರೂ ಕೂಡ ನಾವು ಭಾಳ ಮಿಸ್ ಮಾಡ್ಕೊತ ಇರ್ತೀವಿ. ನೀರು ಕುಡಿಯೋದೇ ಬಿಟ್ಬಿಡ್ತೀವಿ. ಇನ್ನು ಟೀ ಕಾಫಿ ಕುಡಿಬೇಕಾದ್ರೆ ಅಷ್ಟೇ, ಅದು ಕುಡಿತೀವಿ, ಇನ್ನು ಸುಮ್ಮನೆ ಆಗ್ತೀವಿ. ಮತ್ತು ನೀರು ಕುಡಿಯೋದಿಲ್ಲ. ಊಟ ಮಾಡಿದಾಗ ಒಂದು ಸ್ವಲ್ಪ ಕುಡಿತೀವಿ, ಮತ್ತು ಸುಮ್ಮನೆ ಆಗ್ತೀವಿ. ಏನೋ ಒಂಥರ ಮತ್ತು ಖಾಲಿಯೇ ಇರ್ತೀವಲ್ವ, ಏನಾದರೂ ಸ್ನ್ಯಾಕ್ಸ್ ಐಟಮ್ ಏನು ತಿಂದರೆ ಅವಾಗ ನೆನಪು ಬರುತ್ತೆ. ಬಟ್ ಏನು ತಿನ್ನೋದಿಲ್ಲ ಏನಿಲ್ಲ ಅಂತಂದರೆ ಅದು ನೆನಪೇ ಬರೋಲ್ಲ ನೀರು ಕುಡಿಯೋದು. ಅಷ್ಟು ಇಂಪಾರ್ಟೆಂಟ್ ಆಗಿರೋ ನೀರನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ.